ಪವರ್ ಶೇರಿಂಗ್ ಮಾತಾಡಿದ್ರು ಡಿಕೆ ಶಿವಕುಮಾರ್. ಆದ್ರೆ ಇದೀಗ ಯೂ ಟರ್ನ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಇಬ್ರು ಕೂಡ ಆ ಹೇಳಿಕೆಯಿಂದ ಗರಂ ಆದ್ರು. ಈಗ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸೋ ನಿರ್ಧಾರದಿಂದ ಯೂ ಟರ್ನ್ ಹೊಡೆದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೇ ಲಾಬಿಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. 2.5 ವರ್ಷದ ನಂತರ ಪಟ್ಟಕ್ಕೆ ಏರ್ಬೇಕು ಅನ್ನುವಂತ ಪಣವನ್ನ ತೊಟ್ಟಿದ್ರು ಡಿಕೆ ಶಿವಕುಮಾರ್. ಅಲ್ಲಿಯವರೆಗೂ ಕೂಡ ಈ ಕೆಪಿಸಿಸಿ ಸ್ಥಾನವನ್ನ ತ್ಯಜಿಸದೇ ಇರೋದಕ್ಕೆ ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ, ಕುತೂಹಲ ಕೂಡ ಇದೆ. ಕೆಪಿಸಿಸಿ ಕುರ್ಚಿಯ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ, ರಾಜ್ಯನ ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ಎಲ್ಲೊಂದ್ ಕಡೆ ಆ ಸ್ಥಾನವನ್ನ ಕೂಡ ಬಿಟ್ಕೊಟ್ರೆ ಪಕ್ಷದಲ್ಲಿ ಹಿಡಿತ ಕೈ ತಪ್ಪಿ ಹೋಗುತ್ತೆ ಅನ್ನುವಂತ ಆತಂಕ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ. ಹಾಗಾಗಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಬಿಡಬೇಡಿ ಅಂತ ಆಪ್ತರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ರೂಪೇಶ್ ಗಮನಿಸ್ತಾ ಇದೀವಿ. ಯಾವಾಗ ಪರಮೇಶ್ವರ್ ಅವರು ಹೇಳಿಕೆಗಳನ್ನ ಕೊಟ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಹಾಗಾದ್ರೆ ಅವರಿಬ್ಬರೇ ಇರಬೇಕಾ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ರು. ಆಗ ಡಿಕೆ ಶಿವಕುಮಾರ್ ಒಂದಷ್ಟು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಇರುವಂತ ಸ್ಥಾನ ಅಧ್ಯಕ್ಷ ಗಿರಿಯನ್ನ ಎಲ್ಲೊಂದ್ ಕಡೆ ಬಿಟ್ಕೊಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೂ ಕೂಡ ಬಂದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ರೂಪೇಶ್, ನಿಜ. ಯಾಕಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಒಂದು ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು, ಒಂದು ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ ಅಂತ ಹೇಳಿದ್ರು. ಮಾತುಕತೆ ಆಗಿದೆ ಅಂತ ಹೇಳಿದ್ರೆ 2.5 ವರ್ಷ ಅಥವಾ 3 ವರ್ಷನ ಒಂದಿಷ್ಟು ಮಾತುಕತೆ ಆಗಿರುತ್ತೆ. ಅದಾದ ಬಳಿಕ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ರು. ಪರಮೇಶ್ವರ್ ಯಾವತ್ತು ಈ ಒಂದು ಹೇಳಿಕೆಯನ್ನು ಕೊಟ್ಟು ಅವರೇ ಅಧಿಕಾರ ನಡೆಸುವಾಗ ನಾವ್ಯಾಕೆ ಅಂತ ಹೇಳಿ ತಮ್ಮ ಪಾಲನ್ನ ಕೇಳಲಿಕ್ಕೆ ಕ್ಲೈಮ್ ಮಾಡ್ಲಿಕ್ಕೆ ಬಂದ್ರು. ಆವಾಗ ಯೂಟರ್ನ್ ಅನ್ನ ಇಲ್ಲಿ ಡಿಕೆ ಶಿವಕುಮಾರ್ ಹೊಡೆದಿದ್ದಾರೆ. 2-3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ನಡೆಯನ್ನ ಡಿಕೆ ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಒಂದು ವಿಚಾರ, ಇವಾಗ ಸಿಎಂ ಬಗ್ಗೆ ಅಥವಾ ಒಪ್ಪಂದದ ಬಗ್ಗೆ ಯಾವುದೇ ರೀತಿಯಾಗಿ ಈಗ ಮಾತಾಡ್ಲಿಕ್ಕೆ ಹೋದ್ರೆ ಅದು ಸಮಸ್ಯೆಗಳಾಗುತ್ತೆ. ಹೀಗಾಗಿ ಹೈಕಮಾಂಡ್ ಎಲ್ಲವೂ ನಿರ್ಧರಿಸಲಿ, ಈಗ ಸದ್ಯಕ್ಕೆ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಒಂದು ಕಡೆ ನಿಲುವನ್ನು ಹೊರಹಾಕ್ತಾ ಇದ್ದಾರೆ. ಅದಾದ ಬಳಿಕವಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾಗಿ ಚುನಾವಣೆಗಿಂತ ಪೂರ್ವದಲ್ಲಿ ಏನಾದರೂ ಕೆಪಿಸಿಸಿ ಅಧ್ಯಕ್ಷರ ಅವಧಿಗಳು ಮುಗಿತಾ ಬಂದಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಪರಮೇಶ್ವರ್ ಅವರು ಅದೇ ರೀತಿಯಾಗಿ ಆಗಿತ್ತು. 2010 ಅವರು ಕೆಪಿಸಿ ಅಧ್ಯಕ್ಷರಾಗ್ತಾರೆ. ಅದಾದ ಬಳಿಕ 13 ಎಲೆಕ್ಷನ್ ಚುನಾವಣೆ ಬದಲಾವಣೆ ಮಾಡಬೇಕಿತ್ತು 3 ವರ್ಷಕ್ಕೆ. ಆದ್ರೆ ಚುನಾವಣೆ ಹತ್ತಿರ ಇದೆ ಅಂತೇಳಿ ಬದಲಾವಣೆ ಮಾಡೋದಿಲ್ಲ. ಚುನಾವಣೆ ಮುಂದುವರ್ಕೊಂಡು ಹೋಗುತ್ತೆ. ಯಾವಾಗ 2018 ಚುನಾವಣೆ ಆಗುತ್ತೋ ಆ ತಕ್ಷಣಕ್ಕೆ ಅವ್ರನ್ನ ಬದಲಾವಣೆ ಮಾಡಲಾಗುತ್ತೆ. ಅದೇ ರೀತಿ ಚುನಾವಣೆ ಆಗೋಗಿದೆಯಲ್ಲ, ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡಿ ಅಂತೇಳಿ ದೊಡ್ಡ ಮಟ್ಟ ಚರ್ಚೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ 2 ಹುದ್ದೆಗಳು ಕೊಡಬಾರದು ಒಬ್ಬರಿಗೆ ಅಂತೇಳಿ ಚರ್ಚೆ ಇದೆ. 2 ಹುದ್ದೆ ಅಂದ್ರೆ ಸಾಮಾನ್ಯ ಹುದ್ದೆ ಅಲ್ಲ, ಒಂದು ಕೆಪಿಸಿ ಅಧ್ಯಕ್ಷ, ಇಡೀ ಕಾಂಗ್ರೆಸ್ ರಾಜ್ಯ ಘಟಕ ಹೆಡ್ ಅಂತ ಹುದ್ದೆ, ಹೀಗಾಗಿ ಡಿಸಿಎಂ ಹುದ್ದೆ. ಆದ್ರೆ ಇದನ್ನ ಬಿಡದೇ ಇರಲಿಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರು ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ಕ್ಷಣಕ್ಕೆ ಅವರು ಹುದ್ದೆಯನ್ನು ಬಿಡ್ತಾರೆ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.